ಸಾಮಾನ್ಯವಾಗಿ ಶೂಟಿಂಗ್ ಸೆಟ್ ಅಲ್ಲಿ ಇರುವಾಗ ಸೊ ಒಂದು ಇಡೀ ಸೆಟ್ ರೆಡಿ ಆದಾಗ ಶೂಟಿಂಗ್ ಅಲ್ಲಿ ರಾಕೇಶ್ ಅಡಿಗ ಹೇಳ್ತಾ ಇದ್ರು ಸೊ ಒಬ್ಬ ಹೀರೋ ಬರ್ಲಿ ಹೀರೋಯಿನ್ ಬರ್ಲಿ ಅಂತ ಕಾಯ್ತಾ ಇದ್ವಿ ಬಟ್ ನಾವು ನಾಯಿಗೋಸ್ಕರ ಕಾಯುವಂತ ಸಿಚುವೇಶನ್ ಇತ್ತು ಅನ್ನೋದು ಇದೆಲ್ಲವೂ ನಡೆದಿದ್ದು ನಾನು ಮತ್ತು ಗುಂಡ 2 ಶೂಟಿಂಗ್ ಟೈಮ್ ಅಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಮತ್ತು ಗುಂಡ ಸಿನಿಮಾದ ಪ್ರಮುಖ ಪಾತ್ರಧಾರಿಗಳು ಇಬ್ಬರು ಕೂಡ ಸಿನಿಮಾದಲ್ಲಿ ಟೀಸರ್ ಕೂಡ ಲಾಂಚ್ ಆಗಿದೆ ಇಡೀ ಎಕ್ಸ್ಪೀರಿಯನ್ಸ್ ಆಗಿತ್ತು ಅನ್ನೋದನ್ನ ರಾಕೇಶ್ ಅಡಿಗ ಜೊತೆ ಮಾತಾಡ್ತಾರೆ ರಾಕೇಶ್ ರಾಜವಾಗಿ ಹೇಳ್ತಾ ಇದ್ರೆ ಅಂದ್ರೆ ಒಂದು ಸೆಟ್ ರೆಡಿ ಆದಾಗ ಹೀರೋಗೆ ಹೀರೋಯಿನ್ ಕಾಯ್ತಾ ಇರ್ತೀವಿ ಪ್ರಾಣಿಗಳಿಗೆ ಕಾಯುವಂಥ ಸನ್ನಿವೇಶ ಇದೆ ತುಂಬ ಡಿಫ್ರೆಂಟ್ ಅನಿಸ್ತಾ ಇತ್ತು ಯಾಕಂದರೆ ಸ್ಪಾಟಲ್ಲಿ ಬಂದಾಗ ಎಲ್ಲ ಬಿಸಿ ಆದಾಗ ಬಂಡಿ ಬಂದ ಸ್ಪಾಟ್ಗೆ ಬಂಡಿ ಬಂದ ಅಂತ ಕೇಳಬೇಕು ಎಲ್ಲ ಕಾಯಬೇಕು ಆ್ಯಂಡ್ ಅಣ್ಣ ಬರೋರು ಅಷ್ಟೇ ಇಲ್ಲಾಗಿ ಕಾರಲ್ಲಿ ಆ್ಯಂಡ್ 3 hours ವರ್ಕ್ ಮಾಡೋರು ಒಂಚೂರು ಬಿಸಿಲಿದ್ರೆ ಬಾಸ್ ಇಲ್ಲ ರೆಸ್ಟ್ ಮಾಡಲಿ ಅವನು ಬಿಸಿಲಿದೆ ತುಂಬ ಅಂತ ಮತ್ತೆ ನಾವು ಹೋಗ್ತಾರಲ್ಲಿ ಇವ್ರಿಗೆ ರಾಯಲ್ ಟ್ರೀಟ್ಮೆಂಟು ಡೈಲಿ ಒಳ್ಳೆ ಚಿಕನ್ ಫುಡ್ಡು ಸೊ ದೇ ಡಿಸರ್ವ್ ಇಟ್ ಅನ್ಸುತ್ತೆ 100% ಡಿಸರ್ವ್ ಇಟ್ ಅನ್ಸುತ್ತೆ ಸೊ ಇವ್ರಿಗೆ ನಾವು ಕಾಯೋದು ನಮಗೆ ಖುಷಿ ಅಂದ್ರೆ ಈಗ ಪಾರ್ಟ್ 1 ನೋಡಿರೋ ಸರ್ ಸಿನಿಮಾ 2 ಬಗ್ಗೆ ಇಡೀ ಟೀಮ್ ಒಂದ್ಸಲ ವರ್ಕ್ ಮಾಡಿರೋದ್ರಿಂದ ಇಡೀ ಟೀಮ್ ಆಲ್ರೆಡಿ ಒಂದ್ಸಲ ವರ್ಕ್ ಮಾಡಿರೋದ್ರಿಂದ ಇವ್ರಿಗೆ ಆಲ್ರೆಡಿ ಆ ಹ್ಯಾಂಗ್ ಇತ್ತು ಆಲ್ರೆಡಿ ಅಭ್ಯಾಸ ಆಗಿದೆ ವೆರಿ ಎಕ್ಸ್ಪರ್ಟ್ ಟ್ರೈನರ್ಸ್ ಸೊ ಅವ್ರಿಗೆ ಆಲ್ರೆಡಿ ಅಭ್ಯಾಸ ಆಗಿದೆ ನನಗೆ ಒಂದು ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಸ್ವಲ್ಪ ದಿನ ಮುಂಚೆ ಅಭ್ಯಾಸ ಆಗಲಿ ಅಂತ ಒಂದಷ್ಟು ಪರಿಚಯ ಮಾಡಿಸಿದ್ರು ಒಂದಷ್ಟು ಅವನ ಜೊತೆ ಒಡನಾಟ ಇಟ್ಕೊಂಡೆ ಡೈಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಒಂದ್ಸಲ ಅವನಿಗೆ ಒಂದು ಫೆಮಿಲಿಯಾರಿಟಿ ಸಿಕ್ತು ನನ್ನ ಜೊತೆ ಅದಾದ್ಮೇಲೆ ವರ್ಕ್ ಮಾಡಿದ್ರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದು ಇಲ್ಲಿ ನಿಭಾಯಿಸೋದು ಮತ್ತೆ ಈಗ ಹೆಂಗ್ ಡಿಫ್ರೆಂಟ್ ಇಲ್ಲ ಇವ್ರ ಪ್ರೆಸೆನ್ಸೇ ಇಟ್ಸ್ ಡಿಫ್ರೆಂಟ್ ಇವರ ಪ್ರೆಸೆನ್ಸೇ ಒಂದು ಡಿಫ್ರೆನ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದೆ ಆ್ಯಂಡ್ ಅಂಥದ್ರಲ್ಲಿ ನಾವು ಇವ್ರ ಜೊತೆ ಪರ್ಫಾರ್ಮ್ ಮಾಡಿದೆ ಎಮೋಷನ್ಸ್ ಆದಾಗ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಯಾಕಂದರೆ ಯೂಶಲಿ ನಾವು 2 ಕ್ಯಾರೆಕ್ಟರ್ಸ್ ಹೀರೋ ಹೀರೋಯಿನ್ ಆ ಥರ ಒಂದು ಸಂಬಂಧಗಳಲ್ಲಿ ಜಾಸ್ತಿ ನೋಡ್ತೀವಿ ಅಥವಾ ಅಭ್ಯಾಸ ಬಟ್ ಇಲ್ಲಿ ಪೆಕ್ಸ್ ಜೊತೆ ನಾವು ಮಾಡೋದು ಡಿಫ್ರೆಂಟ್ ಅವ್ರ ಜೊತೆ ಅವ್ರನ್ನ ಪ್ರೀತಿ ಮಾಡೋದು ಸ್ಕ್ರೀನಲ್ಲಿ ಅವ್ರ ಜೊತೆ ಅವ್ರನ್ನ ತೋರಿಸ್ಕೊಳ್ಳೋದು ಅವ್ರು ಅದಕ್ಕೆ ರಿಯಾಕ್ಟ್ ಮಾಡೋದು ಎಷ್ಟೊಂದು ಸಲ ಸರ್ಪ್ರೈಸಿಂಗ್ ಆಗಿ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಅದೆಲ್ಲ ಒಂಥರ ಬ್ಲೆಸ್ಸಿಂಗ್ ಅನ್ಸುತ್ತೆ ನ್ಯಾಚುರಲ್ ಆಗಿ